ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ ಸುಮಾರು 11ನೆಯ ಎಪಿಸೋಡ್ನಲ್ಲಿ 216 ಪ್ರಶ್ನೆಗಳವರೆಗೆ ನಮ್ಮ ಚಿಂತನೆ ನಡೆದಿತ್ತು. ಗೊಲ್ಲರು ಅಥವಾ ಗೋಪಾಲಕರು ವಾರ್ಷಿಕವಾಗಿ ನಡೆಸ್ತಕ್ಕಂತಹ ಇಂದ್ರಯಾಗವನ್ನು ಆ ಸಲ ಬಿಟ್ಟು ಕೃಷ್ಣನ ಮಾತಿನಂತೆ ಗೋವರ್ಧನಗಿರಿಯ ಪೂಜೆ ನಡೆಸಿದರು. ಇಂದ್ರ ಸಿಟ್ಟು ಬಂದು ಸುರಿ ಪ್ರಾರಂಭ ಮಾಡಿದ. ಮನೆಯೆಲ್ಲ ಸೂರ್ಯ ಪ್ರಾರಂಭ ಆಯಿತು. ಏನು ಮಾಡೋಣ ಕೃಷ್ಣ, ರಕ್ಷಣೆ ಮಾಡು ಅಂತೆಲ್ಲ ಕೇಳಿದ್ದಾರೆ. ಕೃಷ್ಣನು ಆವಾಗ ಶರಣಾಗತ ರಕ್ಷಣೆ ನನ್ನ ವ್ರತ ಅಂತ ತಿಳಿದುಕೊಂಡು ಭಾವಿಸಿ ಚಿಕ್ಕ ಮಕ್ಕಳು ನಾಯಿ ಕೊಡೆಯನ್ನು ಎತ್ತಿಡಿಯುವಂತೆ ಅಂದರೆ ಸಲೀಸಾಗಿ ಲೀಲಾಜಾಲವಾಗಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ ಭಗವಂತ. ಶರಣಾಗತ ರಕ್ಷಣೆ ಹರಿಯ ವ್ರತ. ಇದು ರಾಮಾಯಣದ ಮಾತು ಕೂಡ ಹೌದು. ಇದಕ್ಕೆ ಸಂವಾದಿಯಾದ ಮಾತುಗಳು ಯಾವುದು? ರಾಮಾಯಣದ ಒಂದು ಮಾತು ಬರ್ತದೆ, ಸಕೃದೇವ ಪ್ರಪನ್ನೋಸ್ಮಿ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ವ್ರತಂ ಮಮ. ಭಗವಂತ ಹೇಳ್ತಾನೆ, ಅಲ್ಲಿ ಸಂದರ್ಭ ಈ ರೀತಿ, ವಿಭೀಷಣ ಬರ್ತಾನೆ, ನಿಮ್ಮ ಪಕ್ಷಕ್ಕೆ ನಾನು ಸೇರ್ಕೋತೇನೆ, ನನ್ನನ್ನು ಸೇರಿಸ್ಕೊಳ್ರಿ ಅಂತ ರಾಮನ ಕಡೆಗೆ. ಅವನು ಬಂದವನು ರಾವಣನ ಕಡೆಯಿಂದ, ರಾವಣನ ತಮ್ಮ ವಿಭೀಷಣ. ಅದಕ್ಕೆ ಸುಗ್ರೀವ ಲಕ್ಷ್ಮಣ ಕೆಲವರು ಆಕ್ಷೇಪ ಮಾಡಿದರು, ಬೇಡ 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 ಬೇಡ, ಅವನು ಅಲ್ಲಿಂದ ಬರ್ತಾ ಇದ್ದಾನೆ, ಯಾಕೆ ಬರಿದ್ದಾನೆ ಗೊತ್ತಿಲ್ಲ, ಇಲ್ಲಿಯ ರಹಸ್ಯವನ್ನೆಲ್ಲ ತಿಳಿದುಕೊಂಡು ಹೋಗಿ ಅಲ್ಲಿ ಹೇಳುವನಿದ್ದಾನೆ, ಅವನ ಅಪಾಯಕಾರಿ, ಬೇಡ ಸೇರಿಸ್ಕೊಳ್ಳೋದು ಅಂತೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಮ ಹೇಳುವ ಮಾತು ಆವಾಗ, ಯಾರೇ ಇರಲಿ, ನಾಟ್ ಓನ್ಲಿ ವಿಭೀಷಣ, ಈವನ್ ರಾವಣನೇ ಬಂದು, ರಾಮ ನಾನು ನಿನಗೆ ಶರಣಾಗತನಾಗಿದ್ದೇನೆ, ನನ್ನನ್ನು ಕಾಪಾಡು ದೊರೆ ಅಂದ್ರೆ ಸಾಕು. ರಾವಣನೇ ಬಂದು ನನ್ನ ಕಾಪಾಡು ಅಂತ ಹೇಳಿದರೆ ಕಾಪಾಡಿಬಿಡ್ತೇನೆ. ಸಕೃದೇವ ಪ್ರಪನ್ನೋಸ್ಮಿ ತವಾಸ್ಮೀತಿ ಚ ಯಾಚತೆ. ಒಮ್ಮೆ ಸಕೃತ್ ಭಗವಂತ ತ್ವಾಮಹಂ ಶರಣಂ ಗತಃ, ನನ್ನ ಕಾಪಾಡು ಪ್ರಭು, ಕಾಪಾಡು ದೊರೆ ಅಂದ್ರೆ ಸಾಕು. ಅವನನ್ನು ಕಾಪಾಡತಕ್ಕಂಥ ನನ್ನ ವ್ರತ ಅದು. ಇವತ್ತು ರಾಜಕಾರಣಿಗಳ ಮಾತಿನಂತೆ ಭರವಸೆ ಅಲ್ಲ, ವ್ರತ ಬಿಡ್ಲಿಕ್ಕೆ ಬರೋದಿಲ್ಲ, ನಿಯಮ. ಹಾಗಾಗಿ ಭಗವಂತ ಶರಣಾಗತ ರಕ್ಷಣೆ ಯಾರು ಕಾಪಾಡು ಅಂತ ಹೇಳ್ತಾರೆ, ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಅರಬೇಕದು. ಒಬ್ಬ ಕ್ಷತ್ರಿಯ ಬಾಲಕ ಕರೆದ ಕಾಪಾಡು ಅಂಥೇಳಿ ಧ್ರುವರಾಜ ಅಲ್ಲಿಗೆ ಬಂದ, ಅಸುರ ಬಾಲಕ ಕೂಗಿದ, ಅಪ್ಪ ಭಗವಂತ ನನ್ನ ಕಾಪಾಡು, ಅಲ್ಲಿಗೂ ಬಂದ ಕಾಪಾಡಿದ. ಒಂದು ಆನೆ ಕೂಗಿತು, ಕಾಪಾಡು ಭಗವಂತ, ಅಲ್ಲಿಗೂ ಬಂದ, ಗಜೇಂದ್ರ ಮೋಕ್ಷ. ಯಾರು ಬೇಕಾದರೂ ಇರ್ರೆಸ್ಪೆಕ್ಟ್ ಕಾಸ್ಟ್ ಆ್ಯಂಡ್ ಜೆಂಡರ್, ಕಾಪಾಡು ಭಗವಂತ ಅಂತ ಅಂದ್ರೆ ಸಾಕು, ರಕ್ಷಣೆ ಭಗವಂತ ಕೊಟ್ಬಿಡ್ತಾನೆ. ಇದು ಅವನ ವ್ರತವಾಗಿದೆ ಅನ್ನೋ ಮಾತನ್ನು ಅಲ್ಲಿ ನೋಡಿದ್ದೇವೆ. ಕೃಷ್ಣಾವತಾರದಲ್ಲಿ ಕೂಡ ಇಂತಹದೇ ಮಾತಿದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಭಗವಂತ ನನಗೆ ಬೇರೆ ರಕ್ಷಕರಿಲ್ಲ, ನೀನೇ ನನ್ನ ಕಾಪಾಡಬೇಕು ಅಂತ ಹೇಳಿ ಶರಣಾಗತಿಯನ್ನು ತೋರಿಸುತ್ತಾರೆ, ರಕ್ಷಣೆಯನ್ನು ಬಿಡುತ್ತಾರೆ, ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ. ರಕ್ಷಣೆ ಜವಾಬ್ದಾರಿ ನಂದು. ಏನು ಯೋಗಕ್ಷೇಮ ವಹಾಮ್ಯಹಂ, ಇದು ಭಗವದ್ಗೀತೆ ಮಾತು. ಅದು LIC ಹಾಕ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ಆ್ಯಂಬ್ಲಮ್ ಅಂಥೇಳಿ, ಯೋಗಕ್ಷೇಮ ವಹಾಮ್ಯಹಂ. ಒಳ್ಳೊಳ್ಳೆ ಮಾತುಗಳನ್ನು ತೊಗೊಂಡ್ಬಿಟ್ಟಿದ್ದಾರೆ ಕೆಲವರೆಲ್ಲ. ನಹಿ ಜ್ಞಾಯ ಸದೃಶಂ, ಅದು ಮೈಸೂರು ಯೂನಿವರ್ಸಿಟಿಯ ಆ್ಯಂಬ್ಲಮ್, ಅದು ಭಗವದ್ಗೀತೆ ಮಾತೆ. ಉದ್ಧರೇದಾತ್ಮನಾತ್ಮಾನಂ ಅಥಣಿಯ ಜೈ ಸೊಸೈಟಿಯವರು ಅನ್ನು ಹಾಕ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ಆ್ಯಂಬ್ಲಮ್ ಅಂಥೇಳಿ. ಉದ್ಧರೇದಾತ್ಮನಾತ್ಮಾನಂ ಅವ್ರು ತೊಗೊಂಡಿದ್ದಾರೆ, ಹಿಂಗೆ ಒಬ್ಬರು ಒಂದು ತೊಗೊಂಡಿದ್ದಾರೆ. ಯೋಗಕ್ಷೇಮ ವಹಾಮ್ಯಹಂ, ಇದು ಕೂಡ LIC ಅವರು ತೊಗೊಂಡಿರತಕ್ಕಂಥ ಮಾತು, ಕೃಷ್ಣನ ಮಾತು. ಏನು ಯೋಗಕ್ಷೇಮ ಅಂತಿರ್ತೀವಲ್ಲ, ಯೋಗಕ್ಷೇಮ ವಿಚಾರಿಸಿದನು. ಯೋಗಕ್ಷೇಮ ಅಂದ್ರೇನು? ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಸ್ಥಿತಸ್ಯ ಪರಿರಕ್ಷಣಂ ಕ್ಷೇಮ. ಎಷ್ಟು ಸುಂದರವಾದ ಮಾತು ನೋಡ್ರಿ. ಈವರೆಗೆ ನಮ್ಗೆ ಯಾವ ಸಿಕ್ಕಿಲ್ಲ, ದೊರೆತಿಲ್ಲ, ಅದನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಯೋಗ ಅಂತ ಹೆಸರು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಕ್ಷೇಮ ಅಂದ್ರೇನು? ಇದ್ದುದನ್ನು ಉಳಿಸಿಕೊಳ್ಳಬೇಕು, ಇದು ಕ್ಷೇಮ. ಇವತ್ತು ನಮ್ಮದು ವಿಪರ್ಯಾಸ ಆಗಿಬಿಟ್ಟಿದೆ. ಇಲ್ಲದೇ ಇದ್ದನ್ನು ಪಡ್ಕೊಳ್ಳಿಕ್ಕೆ ಹೋಗಿ ಇದ್ದುದನ್ನು ಕಳ್ಕೊಂಡ್ಬಿಡ್ತೇವೆ.
ಎಂಥ ದುರ್ದೈವ ಪ್ರಸಂಗ. ಅದು ಹೇಳಿಕೊಡ್ತಾ ಇದೆ ಶಾಸ್ತ್ರ. ಇಲ್ಲದೇ ಇದ್ದನ್ನು ನಿಮ್ಗೆ ಸಿಗ್ತಾ ಇದೆ. ಮೊದಲು ನಿಮಗೆ ಜ್ಞಾನ ಬಂದಿರಲಿಲ್ಲ, ಸಂತೋಷ ಬಂದಿರಲಿಲ್ಲ, ಒಳ್ಳೆಯ ಸೌಂದರ್ಯ ಆಯುಷ್ಯ ಬಂದಿರಲಿಲ್ಲ, ಎಲ್ಲ ಬರ್ತೇವೆ ಒಂದು ಅನುಗ್ರಹದಿಂದ. ಇದ್ದದ್ದು ಅದು ಉಳಿತದೆ. ಸ್ವಲ್ಪ ಏನೋ ಜ್ಞಾನ ಇತ್ತು, ಸ್ವಲ್ಪ ಏನೋ ಸಂಪತ್ತಿತ್ತು, ಅದು ಉಳಿತದೆ. ಇನ್ನೂ ಹೆಚ್ಚು ಬರ್ತದೆ ಇಲ್ಲದೇ ಇದ್ದದ್ದು. ಇದು ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಸ್ಥಿತಸ್ಯ ಪರಿರಕ್ಷಣಂ ಕ್ಷೇಮ. ನಾನು ನೋಡ್ಕೊಳ್ತೇನೆ. ಕೃಷ್ಣಾವತಾರದಲ್ಲಿ ಕೂಡ ಅಂಥ ಭರವಸೆಯನ್ನು ಭಗವಂತ ಕೊಟ್ಟಿದ್ದಾನೆ. ಮಾತ್ರವಲ್ಲ, ಭವಿಷ್ಯೋತ್ತರ ಪುರಾಣದಲ್ಲೂ ಸಹಿತ ಈ ಮಾತು ಬರ್ತಾ ಇದೆ. ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮಃ ಪೂಜೆಯೇದ್ ಭಕ್ತಿಭಾವೇನ ತಂ ರಕ್ಷಾಮೀತಿ ಮತ್ಪಣಃ. ಭವಿಷ್ಯೋತ್ತರ ಪುರಾಣದ ಮಾತು ವೆಂಕಟೇಶ ಮಹಾತ್ಮೆಯಲ್ಲಿ ಬರ್ತಕ್ಕಂಥದ್ದು. ಕಥೆಯೆಲ್ಲ ನಮ್ಗೆ ಗೊತ್ತಿದೆ. ಬ್ರಹ್ಮದೇವ ಆಕಳಿನ ರೂಪದಲ್ಲಿ ಬಂದು ವೆಂಕಟಾಚಲದಲ್ಲಿ ಶ್ರೀನಿವಾಸದಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದ. ಅಲ್ಲಿ ಭೂಮಿಯ ಕೆಳಭಾಗದಲ್ಲಿ ಹುತ್ತದಲ್ಲಿ ಇದ್ದಾನೆ ಶ್ರೀನಿವಾಸ ಅಂತ ಆ ಪ್ರಾಣಿಗಳಿಗೆಲ್ಲ ವಾಸನೆ ಮೂಲಕ ಜ್ಞಾನ ಗೊತ್ತಾಯಿತು. ಅಲ್ಲಿ ನಿಂತು ಕೆಚ್ಚಲಿನಿಂದ ಹಾಲನ್ನು ಸುರಿಸಿತು. ಆ ಗೋವಿನ ರೂಪದ ಬ್ರಹ್ಮದೇವ ಹಾಲು ಸುರಿಸ್ತಾ ಭಗವಂತ ಪ್ರಸನ್ನನಾದ. ಆದರೆ ಸಿಟ್ಟು ಬಂತು. ಆ ಮನೇಲಿ ಹಾಲು ಕೊಡ್ತಾ ಇರಲಿಲ್ಲ, ಆಕಳಿಲ್ಲ, ಹಾಲು ಇಲ್ಲಿ ಸುರಿಸ್ತಾ ಇತ್ತು. ರಾಣಿ ಬೈದಿದ್ಲು. ಆ ಗೋಪಾಲಕನಿಗೆ ಪೆಟ್ಟನ್ನು ಹಾಕಿದ್ಲು ಬಾರ್ಕೋಲಿನಿಂದ. ಅವ ಎಳ್ಕೊಂಬಂದು ನೋಡ್ತಾನೆ, ಇವತ್ತು ಹಾಲು ಇಲ್ಲಿ ಸುರಿಸ್ತಾ ಇದೆ, ರಾಣಿ ನೀನು ಸುಮ್ಮನೆ ಪೆಟ್ಟು ಹಾಕ್ಸಿದಲ್ಲ ಆಕಳು, ಇದನ್ನು ಕೊಂದೇ ಹಾಕ್ತೇನೆ ಅಂತ ತೊಗೊಂಡ ಕೊಡಲಿ ತಲೆ ಕತ್ತರಿಸ್ಕೊಂಡು ನಿಂತ್ಕೊಂಡಿದ್ದಾನೆ. ಅಷ್ಟರಲ್ಲಿ ಭಗವಂತ ಆ ಹುತ್ತದಿಂದ ಮೇಲಕ್ಕೆ ಬಂದು ಈ ಮಾತನ್ನು ಹೇಳ್ತಾ ಸಂದರ್ಭ ಏನದು? ಭಗವಂತನ ತೀರ್ಮಾನ, ಭಗವಂತನ ನಿಷ್ಠೆ, ಭಗವಂತನ ಕರ್ತವ್ಯ ಏನದು? ಒಂದು ತುಳಸಿ ಕೃಷ್ಣಗೆ ಅರ್ಪಣೆ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು, ನನ್ನ ಕಾಪಾಡು ಭಗವಂತ. ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ ಪೂಜೆಯೇದ್ ಭಕ್ತಿಭಾವೇನ. ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿಬಿಟ್ರೆ ಅವನನ್ನು ಕಾಪಾಡ್ತೇನೆ ಅಂತ ನನ್ನ ವ್ರತ, ನನ್ನ ಪ್ರತಿಜ್ಞೆ. ಇನ್ನು ಇಷ್ಟು ನಿತ್ಯ ಹಾಲು ಕೊಡ್ತಾ ಇದ್ದಾನೆ ಬ್ರಹ್ಮದೇವ, ಇವನು ಕಾಪಾಡೋದು ನನ್ನ ಧರ್ಮ ಅಲ್ವಾ ಅಂತೇಳಿ ಕೂಡಲೇ ಬಂದು ಆ ಗೋಪಾಲಕ ಆಕಳ ಕುತ್ತಿಗೆ ಕೊಡ್ಲಿ ಪೆಟ್ಟು ಹಾಕಬೇಕು ಅಂತ ಅನ್ನೋದರಾಗನೇ ಆ ಕೊಡ್ಲಿ ಪೆಟ್ಟು ಆಕಳ ಮಧ್ಯದಲ್ಲಿ ಭಗವಂತನೇ ಪ್ರತ್ಯಕ್ಷನಾಗಿ ತನ್ನ ತಲೆಯ ಮೇಲೆ ಆ ಪೆಟ್ಟನ್ನು ತಗೊಂಡಿದ್ದಾನೆ ಅನ್ನುವ ಕಥೆ ಅಲ್ಲಿ ಬಂದಿರತಕ್ಕಂಥದ್ದು. ಹೀಗೆ ಅನೇಕ ಕಡೆಗಳಲ್ಲಿ ಭಗವಂತ ಶರಣಾಗತ ರಕ್ಷಕ ಅನ್ನುವ ಮಾತು ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬಂದಿರೋದನ್ನು ನೋಡಬಹುದಾಗಿದೆ. ಹಾಗೆ ಭಗವಂತ ತನ್ನ ಕರ್ತವ್ಯ, ತನ್ನ ವ್ರತ ಅಂತ ತಿಳ್ಕೊಂಡು ಎಲ್ಲ ಗೊಲ್ಲರಿಗೆ ಹೇಳಿದ, ಚಿಂತೆ ಮಾಡಬೇಡಿ, ಈ ಪರ್ವತ ಪೂಜೆ ನಾವು ಮಾಡಿದ್ದೇವಲ್ಲ ಅದೇ ನಮ್ಮನ್ನು ಕಾಪಾಡ್ತದೆ. ಬನ್ನಿ ಎಲ್ಲರೂ, ನಿಮ್ಮ ಮನೆಗೆ ಯಾರು ಜನರು ಬಂದಿದ್ದಾರೆ ಅವ್ರನ್ನ ಕರ್ಕೊಂಬನ್ನಿ, ಪಾತ್ರೆ ಪಗಡೆ ಸಾಮಾನು ಸರಂಜಾಮು ಸಾಕಿದ ಪ್ರಾಣಿಗಳು ಎಲ್ಲ ಕರ್ಕೊಂಬನ್ನಿ, ಎಲ್ಲ ತೊಗೊಂಬನ್ನಿ, ಎಲ್ಲರೂ ಒಟ್ಟಿಗೆ ರಕ್ಷಣೆ ಪಡ್ಕೊಳ್ಳೋಣ ಅಂಥೇಳಿ ಅವರು ಆಶಯ ಕೊಟ್ಟ. ಎಲ್ಲರನ್ನು ಕರೆಸಿದ, ಪರ್ವತಗಳ ಆಶ್ರಯವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ನಿಶ್ಚಿಂತೆಯಿಂದ ಯಾವುದೇ ರೀತಿಯ ಗೊಂದಲ ದುಃಖ ಇಲ್ಲದೆ ಸುಖವಾಗಿ ಆ ಮಳೆಯ ಹೊಡೆತದಿಂದ ತಪ್ಪಿಸಿಕೊಂಡಿದ್ದಾರೆ, ರಕ್ಷಣೆ ಪಡೆದಿದ್ದಾರೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಪರ್ವತ ಕೆಳಗೆ ಇಡೀ ಊರಿನ ಜನರೆಲ್ಲ ಬಂದು ಸೇರ್ಕೊಡ್ರಿ, ನಿಮ್ಮ ಮನೆಯ ಪದಾರ್ಥಗಳನ್ನು ತೊಗೊಂಡು ಬರ್ರಿ, ಸಾಕು ಪ್ರಾಣಿಗಳನ್ನು ಕರ್ಕೊಂಡು ಬರ್ರಿ ಅಂತೆಲ್ಲ ಹೇಳ್ದ ಅಂತ. ಅಷ್ಟು ಜಾಗ ಇತ್ತ ಅಲ್ಲಿ. ಮಳೆಯಲ್ಲಿ ಹೋಗುವಾಗ ಛತ್ರಿ ಹಿಡಿದಿರ್ತೇವೆ ಅಂತ ಇಟ್ಕೋಣ, ಒಮ್ಮೆ ತಿರ್ತೀವಿ ಯಾರೋ ಪಕ್ಕದಲ್ಲಿ, ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಕರಿತೀವಿ ಅವ್ರನ್ನ. ಆ ಛತ್ರಿ ಹಿಡ್ಕೊಂಡು ಹೋಗುವಾಗ ಏನಾಗ್ತದೆ, ಒಂದು ಛತ್ರಿಲಿ ಇಬ್ಬರಿಗೆ ಸಾಕಾಗೋದಿಲ್ಲ. ಸುಮ್ಮನೆ ನಾವು ಬನ್ನಿ ಅಂತ ಕರ್ಕೊಂಡು ಹೋಗ್ತೇವೆ. ಹೋಗುವಾಗ ಯಾರಿಗೊಬ್ಬರು ನೀರು ಸಿಡಿದಿರ್ತದೆ, ಮಳೆ ಹನಿ. ಒಂದು ಛತ್ರಿ ಕೆಳಗೇನೆ ಇಬ್ಬರಿಗೆ ಸಾಲುವಷ್ಟು ಸ್ಥಳಾವಕಾಶ ಇಲ್ಲ ಅಂತ ಅನ್ನುವಾಗ ಒಂದು ಪರ್ವತದ ಕೆಳಗೆ ಎಷ್ಟು ಜನರಿಗೆ ಜಾಗ ಆದೀತು? ಹಾಗಾಗಿ ಅಷ್ಟು ಜಾಗ ಅವಕಾಶ ಇತ್ತೋ ಹೇಗೆ ಅನ್ನೋ ಒಂದು ಪ್ರಶ್ನೆಗೆ ಹರಿವಂಶ ಉತ್ತರ ಕೊಟ್ಟಿದೆ. ಶೈಲೋತ್ಪಾಟನ ಭೂರೇಶ ಮಹತಿ ನಿರ್ಮಿತಾಮಯ ತ್ರೈಲೋಕ್ಯಮಪ್ಯುತ್ಸಹತೆ ರಕ್ಷಿತುಂ ಕಿಂ ಪುನೌರಜಂ. ಈ ಪರ್ವತವನ್ನು ಎತ್ತಿ ಹಿಡಿದಾಗ ಭಗವಂತ ಕೆಳಗೆ ಎಷ್ಟು ಜಾಗ ಆಗಿತ್ತು ಗೊತ್ತೋ? ನಾಟ್ ಓನ್ಲಿ ಗೋಕುಲ, 3 ಲೋಕದ ಜನರು ಬಂದರೂ ಸಹಿತ ಎಲ್ಲ ತಮ್ಮ ಆಸ್ತಿ ಪಾಸ್ತಿ ಬಂಧುಗಳು ಮಿತ್ರರು ಸಾಮಾನು ಸರಂಜಾಮ ಎಲ್ಲ ತೊಗೊಂಡು ಬರಲಿ, 3 ಲೋಕದ ಜನರು ಬಂದರೂ ಸಹಿತ ಅಕಾಮಿಡೇಷನ್ ಮಾಡ್ಬೋದಾಗಿತ್ತು. ಅಷ್ಟು ಜಾಗವನ್ನು ಭಗವಂತ ನಿರ್ಮಾಣ ಮಾಡಿದ್ದಾನೆ ಅಂತ ಹರಿವಂಶ ನಮ್ಮ ಗಮನಕ್ಕೆ ತಂದು ಕೊಡ್ತಾ ಇದೆ. ಭಗವಂತ ಪರ್ವತವನ್ನು ಮೇಲಕ್ಕೆ ಎತ್ತಿದ್ದಾನೆ. ಈ ಪರ್ವತ ಎತ್ತುವಿಕೆ
ಒಂದು ಕೈಯಿಂದನೋ ಒಂದು ಬೆರಳಿಂದನೋ ಅನೇಕ ಚಿತ್ರಗಳು ಆ ರೀತಿ ಉಂಟು. ಒಂದು ಬೆರಳಿಂದ ಪರ್ವತ ಎತ್ತಿ ಹಿಡಿದಿದ್ದಾನೆ ಅಂತ. ಆದರೆ ಭಾಗವತ ಸ್ಪಷ್ಟ ಹೇಳ್ತದೆ, ಭಾಗವತ ಅಭಿಪ್ರಾಯದಂತೆ ಏಕೇನ ಹಸ್ತೇನ, ಒಂದು ಕೈಯಿಂದ ಭಗವಂತ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಎಷ್ಟು ದಿನ ಪರ್ವತ ಎತ್ತಿ ಹಿಡಿದ? 7 ದಿನಗಳವರೆಗೆ ಪರ್ವತವನ್ನು ಎತ್ತಿ ಹಿಡಿದ. ಮಳೆ ಸುರಿಸ್ದ ಮೋಡ ನೀರೆಲ್ಲ ಖಾಲಿ ಆಯಿತು. ಇಂದ್ರನಿಗೆ ಆಶ್ಚರ್ಯವೇ ಆಯಿತು. ರಾಮ ಅಂತಿಕೊಂಡವನು. ಯಾಕೆ? ನಾನು ಕೃಷ್ಣನೊಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಅಹಂಕಾರ ಪಟ್ಟೆ. ಅವನು ಅದ್ಭುತ ಸಾಮರ್ಥ್ಯದಿಂದ ನನ್ನ ಯೋಜನೆ ತಲೆ ಕೆಳಗಾಯಿತು. ಈ ಜನರಿಗೆ ಬುದ್ಧಿ ಕಲಿಸ್ತೇನೆ, ಗೋಕುಲ ಕೊಚ್ಚಿ ಹೋಗುವಂತೆ ಮಾಡ್ತೇನೆ, ಹಾಗೆ ಹೀಗೆ ಅಂತ ಏನೋ ಎಲ್ಲ ಅಂದ್ಕೊಂಡಿದ್ದ. ಎಲ್ಲ ಪ್ಲ್ಯಾನ್ ಉಲ್ಟಾ ಪಲ್ಟಾ ಆಯಿತು ಇಂದ್ರನದ್ದು. ಅವನಿಗೆ ಅಹಂಕಾರ ಹೋಯಿತು. ಹಾಗಾಗಿ ಅವನಿಗೆ ಆಶ್ಚರ್ಯ ಪಟ್ಟಿದ್ದಾನೆ ಇಂದ್ರ. ಎಲ್ಲ ಮೋಡಗಳನ್ನು ನಡಿ ನಿಮ್ಮ ಜಾಗಕ್ಕೆ ವಾಪಸ್ ಹೋಗ್ರಿ ಅಂತ ಕಳಿಸ್ಕೊಟ್ಟಿದ್ದಾನಂತೆ. ಹೀಗೆ ಇಂದ್ರನ ಅಹಂಕಾರವನ್ನು ಭಗವಂತ ಪರಿಹಾರ ಮಾಡಿದ್ದಾನೆ. ಏನು ಪರ್ವತವನ್ನು ಎತ್ತಿ ಭಗವಂತ ಹಿಡಿದಿದ್ದ 7 ದಿನಗಳವರೆಗೆ ಎತ್ತಿ ಒಂದು ಕೈ ಹಿಡಿದಾನೆ ಪರ್ವತ. ಅಕಸ್ಮಾತ್ ಕೈ ಸೋತ್ರೆ ಗತಿ ಏನು? ಕೆಳಗೆ ನಿಂತಿರೋರೆಲ್ಲ ಚಟ್ನಿ ಚಪಾತಿ ಆಗಿಬಿಡ್ತಾರೆ. ಅದಕ್ಕೆ ಯಾರೋ ಬಂದಿರತಕ್ಕಂಥವ್ರು ವಾಕಿಂಗ್ ಸ್ಟಿಕ್ ತೊಗೊಂಬಂದಿದ್ರು. ಕೃಷ್ಣ ಆ ಪರ್ವತ ಕೆಳಗೆ ನಾವು ಸ್ವಲ್ಪ ವಾಕಿಂಗ್ ಸ್ಟಿಕ್ ಸ್ವಲ್ಪ ಸಪೋರ್ಟ್ ಕೊಡೋಣೇನು ಅಂತ ಅಂದ್ರಂತೆ. ಆಗ್ತದ? ಇವರಿಗೇ ನಿಂತ್ಕೊಳ್ಳಿ ಸಾಮರ್ಥ್ಯ ಇಲ್ಲ. ಮೊದಲು ವಾಕಿಂಗ್ ಸ್ಟಿಕ್ ಆಧಾರದಿಂದ ಅವ್ರು ನಿಂತ್ಕೊಂಡಿರ್ತಕ್ಕಂಥದ್ದು, ಅವ್ರು ಹಿಡ್ಕೊಂಡು ಅದನ್ನು ಅವ್ರು ಅದಕ್ಕೆ ಹಚ್ಚಿದರೆ ಅದು ನಿಲ್ತದ? ಸುಮ್ಮನೆ ಅಂತಾರಷ್ಟೇ. ಈ ದೊಡ್ಡ ಸಮಾರಂಭಗಳೆಲ್ಲ ರಾಯರ ಮಠದ ಆರಾಧನೆ ಇರ್ಬೋದು, ಮತ್ತು ಯಾವುದು ಸಮಾರಂಭ ಇರ್ಬೋದು, ಹಿರಿಯರೆಲ್ಲ ಹುಟ್ಟು ಕೂತಿರ್ತಾರೆ ಏಜ್ ಆದವರು. ಅವ್ರು ಅಂತಿರ್ತಾರೆ, ನಾನು ಬರಲೇನು, ಪಾತ್ರೆ ಹಿಡಿಲೇನು, ಹಂಡೆ ಹಿಡಿಲೇನು, ಆ ದೊಡ್ಡ ಬೋಗುಣಿ ತೊಗೊಂಡು ಬಡಿಸ್ಲೇನು ಅಂತ ಏನೋ ಅಂತಿರ್ತಾರೆ. ಹೇಳೋದಷ್ಟೇ. ಅದಕ್ಕೆ ಅವರು ಸ್ವಯಂ ಸೇವಕರಾಗಿರ್ತಕ್ಕಂಥವ್ರು ಪಾತ್ರೆ ಹಿಡಿಯೋ ಅವಶ್ಯಕತೆ ಇಲ್ಲ, ನೀವು ಎಲೆ ಹಿಡಿದು ಊಟ ಮಾಡಿದ್ರೆ ಸಾಕು ಅಂತ ಹೇಳಿಬಿಡ್ತಾರೆ. ಅಂದರೆ ಹೇಳೋದಷ್ಟೇ. ಅವರಿಗೆ ಎದ್ದು ಅದನ್ನು ತರುವ ಸಾಮರ್ಥ್ಯವೂ ಇಲ್ಲ, ಬಡಿಸೋ ಸಾಮರ್ಥ್ಯವೂ ಇಲ್ಲ. ಹೇಳೋಂಗೆ ಹೇಳ್ತಾರೆ ಅಷ್ಟೇ. ಹಂಗಿಲಿಕ್ಕೆ ಅವ್ರು ಹೇಳಿದ್ರಷ್ಟೇ, ಕೃಷ್ಣ ನೀನು ಒಬ್ಬನೇ ಕೈ ಪರ್ವತ ಹಿಡಿದಿದ್ದಿ, ಮತ್ತು ಕೆಳಗೆ ಬಿದ್ದರೆ ಗತಿ ಏನಪ್ಪ ನಮ್ಮದು, ಸ್ವಲ್ಪ ವಾಕಿಂಗ್ ಸ್ಟಿಕ್ ಸಪೋರ್ಟ್ ಕೊಡೋಣೇನೋ ಅಂತ ಅಂದ್ರಂತೆ. ಕೃಷ್ಣ ಯಾವ ಚಿಂತೆಯೂ ಬೇಡ ಅಂತಾರೆ ಹೇಳಿದ. ಒಬ್ಬನೇ ಒಂದು ಕೈಯಿಂದ ಆಗಲೇ ಬಂದಂತೆ ಚಿಕ್ಕ ಮಕ್ಕಳು ನಾಯಿ ಕೊಡೆಯನ್ನು ಎತ್ತಿ ಹಿಡಿಯುವಂತೆ ಅಷ್ಟು ಲೀಲಾಜಾಲವಾಗಿ ಅವನಿಗೇನು ಕಷ್ಟ ಆಯಾಸ ಶ್ರಮ ಇಲ್ಲವೇ ಇಲ್ಲ, ಆ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಕೊನೆಗೆ ಮಳೆಯೆಲ್ಲ ನಿಂತಿತು. ಯಾವ ರೀತಿಯಲ್ಲಿ ಪರ್ವತವನ್ನು ಭಗವಂತ ಎತ್ತಿದ್ದ, ಅಲ್ಲೆಲ್ಲ ಕೆತ್ತಿ ಎತ್ತಿ ಮೇಲೆ ಹಿಡಿದಿದ್ದ, ಅದೇ ರೀತಿಯಲ್ಲಿ ಪರ್ವತವನ್ನು ಕೆಳಗೆ ಇಳಿಸಿ ಆಯಾ ಜಾಗದಲ್ಲೇ ಕೆತ್ತಿದಂತೆ ಎತ್ತಿದಂತೆ ಅಲ್ಲಿಯೇ ಇರಿಸಿದ್ದಾನೆ. ಪ್ರಾಚೀನರು ಪ್ರಕೃತಿಯನ್ನು ಸಂರಕ್ಷಣೆ ಮಾಡತಕ್ಕಂಥ ಕ್ರಮವನ್ನು ಕೃಷ್ಣ ಈ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಇವತ್ತು ಯಾವುದೋ ನಾವು ಕಾರ್ಯಕ್ಕೆ ಏನೋ ಪದಾರ್ಥವನ್ನು ತೊಗೊಂಬರ್ತೀವಿ, ವಸ್ತುವನ್ನು ಮತ್ತೇನೋ, ಅದು ಮುಗಿದ ಮೇಲೆ ಅದು ಅಲ್ಲೇ ಬಿಸಾಕಿಬಿಡ್ತೀವಿ. ಅದು ಯಾರಿಗೋ ಬೇಕಾಗಿರ್ತದೆ, ಅವ್ರಿಗೆ ತೊಂದರೆ. ಇಲ್ಲಿ ಯಾರಿಗೋ ಬೇಕಾಗಿರೋದಿಲ್ಲ, ಅವ್ರಿಗೆ ಅಡಚಣೆ. ತಮ್ಮ ಮನೆಯ ಮುಂದೆ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಅವತ್ತಿನ ಕಾಲದ ಹನುಮಂತ ಏನು ಮಾಡ್ದ ಕಥೆಯಲ್ಲಿ ನಮಗೆ ಗೊತ್ತಿದೆ. ರಾಮಾಯಣ ಕಾಲದಲ್ಲಿ ಕಪಿಗಳೆಲ್ಲ ಬಿದ್ದಿದ್ದಾರೆ ಮೂರ್ಛಿತರಾಗಿ. ಎಚ್ಚರ ತಪ್ಪಿ ಹನುಮಂತ ತೊಗೊಂಬಂದ ಸಂಜೀವಿನಿ ಪರ್ವತವನ್ನು ತಗೊಂಡು ಬಂದ. ಎಲ್ಲರ ಕಪಿಗಳೆಲ್ಲ ಎಚ್ಚರಿಕೆಯನ್ನು ಪಡ್ಕೊಂಡ್ರು. ಕೆಲಸ ಮುಗೀತು ಸಂಜೀವಿನಿ ಪರ್ವತದ್ದು. ಹನುಮಂತ ಅಲ್ಲೇ ಎಲ್ಲೊಂದು ಕಡೆ ಬಿಸಾಕಿದ್ರೆ ಆಗ್ತಿತ್ತೇನು, ಬಿಸಾಕಲಿಲ್ಲ. ನಾವು ಮಾಡಿದ್ರೆ ಹಾಗೆ ಮಾಡ್ತಿದ್ದೇವೆ ನಾವು. ಅವನೇನು ಮಾಡ್ದ, ಆ ಕೆಲಸ ಮುಗಿದ ಮೇಲೆ ಸಂಜೀವಿನಿ ಪರ್ವತವನ್ನು ಇಲ್ಲೇ ನಿಂತುಕೊಂಡೇ, ಅಂದರೆ ಲಂಕಾಪಟ್ಟಣದಲ್ಲಿ ನಿಂತುಕೊಂಡೇ ಮತ್ತೆ ಪುನಃ ಬಿಸಾಕಿದ್ದಾನಂತೆ, ಜೋರಾಗಿ ಹಾಕಿದ್ದಾನೆ. ಅದು ಹೋಗಿ ಹಿಮಾಲಯದಲ್ಲಿ ಅವನು ಹೇಗೆ ಎತ್ತಿ ಕಿತ್ತಿ ತಂದಿದ್ದ ಅದರಂತೆಯೇ ಹೋಗಿ ಅದು ಅಲ್ಲಿಯೇ ಬಿದ್ದಿದೆ. ಇದನ್ನು ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ, ತಿರುಕು ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ. ಹಾಗಾಗಿ ಇದು ಹನುಮಂತ ಪರ್ವತ ಸಂರಕ್ಷಣೆ ಮಾಡ್ತಕ್ಕಂಥ ಕ್ರಮವನ್ನು ಅಲ್ಲಿ ಹೇಳಿಕೊಟ್ಟಿದ್ದಾರೆ. ಕೃಷ್ಣನು ಕೂಡ ಆ ರೀತಿ ಮಾಡಿದ್ದಾನೆ. ಹಾಗಾಗಿ ಯಾವ ರೀತಿ ಪರ್ವತವನ್ನು ಮೇಲೆ ಕೆತ್ತಿದ್ದ ಅದನ್ನು ಮತ್ತೆ ಅಲ್ಲೇ ಇಡತಕ್ಕದ್ದು. ಆ ಪರ್ವತ ಅಲ್ಲೇ ಇತ್ತು ಅಂದರೆ ಮತ್ತೆ ಯಾರಿಗೆ ಬೇಕು ಔಷಧ ಸಿಗತ್ತವರಿಗೆ. ಆ ಪರ್ವತ ಅಲ್ಲಿ ಇರಲಿಲ್ಲ, ಎಲ್ಲೋ ತಂದು ಬಿಸಾಕಿದ್ದಾರೆ, ಅಲ್ಲಿ ಬೇಕಾಗಿರ್ತಕ್ಕಂಥವ್ರಿಗೆ ಸಿಗೋದಿಲ್ಲ. ಇಲ್ಲಿ ಸುಮ್ಮನೆ ಬೇಡವಾದವರಿಗೆ ಮನೆಯ ಮುಂದೆ ರಸ್ತೆಯಲ್ಲಿ ಅಡಚಣೆ ಅಡ್ಡಿ, ಆ ಪರ್ವತ ಗುಡ್ಡ ತಂದು ಇಲ್ಲಿ ಮನೆಯ ಮುಂದೆ ಹಾಕಿಬಿಟ್ರು. ಇದು ನಮ್ಮ ಸಂರಕ್ಷಣೆ ಮಾಡತಕ್ಕಂಥ ಕ್ರಮವನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಆ ಚಿಂತನೆಯನ್ನು ಕೂಡ ಇಲ್ಲಿ ನಾವು ಮಾಡಬಹುದು ಅಂತ ಅನಿಸ್ತಾ ಇದೆ. ಆ ಯೋಚನೆ ಕೂಡ ಮಾಡಬಹುದಾಗಿದೆ. ಶ್ರೀಕೃಷ್ಣ.